ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಈ ದಿನ ಬಂಧುಗಳೇ, ವಿಶೇಷವಾಗಿ ಈಗಿನ ಕಾಲದಲ್ಲಿ ದಂತಕ್ಷಯ, ಹಲ್ಲುಗಳು ನೋವು ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ಬರುತ್ತೆ. ಅದರಲ್ಲಿ ಇವಾಗ ಏನಾಗ್ಬಿಟ್ಟಿದೆ, ಆ ದಂತ ಕ್ಷಯ ಇರೋವಂಥವ್ರಿಗೆ ದಂತ ಹಾಸ್ಪಿಟ್ಲುಗಳಲ್ಲೂ ಕ್ಲಿನಿಕ್ಗಳಲ್ಲಿ ಏನು ಡೆಂಟಲ್ ಕ್ಲಿನಿಕ್ಗಳು ವಿಪರೀತ ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ ಅಂದರೆ, ಎಲ್ಲರಿಗೂ ಹಲ್ಲು ನೋವುಗಳು, ಹಲ್ಲು ರೀಪ್ಲೇಸ್ಮೆಂಟು, ಈಗ ಹೊಸ್ದಾಗೆಲ್ಲ ರೀಪ್ಲೇಸ್ಮೆಂಟ್ ಆಗಿ ಅದೆಲ್ಲ ಪರ್ಮನೆಂಟಾಗಿ ಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಅಂತ ಇದರಲ್ಲಿದೆ. ಆದರೆ ನಮ್ಮ ಜ್ಯೋತಿಷದಲ್ಲಿನೂ ಹಲ್ಲುಗಳಿಗೆ ಗ್ರಹಗಳ ಕಾರಣಗಳ ಕರ್ತಗಳು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ, ಹಲ್ಲುಗಳಿಗೆಲ್ಲ ಹಲ್ಲು ನೋವಿಗೆ ಪ್ರತಿನಿಧಿಯಾಗಿ ಬರುವಂಥವನು ಕೇತು ಮಹಾರಾಜ. ಕೇತು ಅಂದರೆ ಪೂರ್ವಿಕರ ಇವನು. ಹಲ್ಲುಗಳ ನಷ್ಟಕ್ಕೆ, ಹಲ್ಲುಗಳ ಕ್ಲೀನ್ಗೆ ಜಲರಾಶಿಗಳು ಅಂದರೆ ಯಾವುದು ಗೊತ್ತಾಯ್ತಾ? ಮೀನ ರಾಶಿನಿಂದ ಹಿಡಿದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಇವು ಮೀನ ರಾಶಿಗಳು. ಈ ಮೀನ ರಾಶಿಗಳಲ್ಲಿ ಅನೇಕ ಗ್ರಹಗಳಿದ್ದರೆ ಕೆಲವು ದಂತ ಕ್ಷಯ ಬರುತ್ತೆ, ದಂತ ಇಷ್ಟು ಬರುತ್ತೆ. ಅದರಲ್ಲೇ ಸ್ಪೆಷಲಿ ಮೀನ ರಾಶಿನಲ್ಲಿ ಶನಿ ಇದ್ದು ಅಥವಾ ಶುಕ್ರನಿದ್ದರೆ ಉಬ್ಬು ಹಲ್ಲು ಬರುವಂಥದ್ದು, ಹಲ್ಲುಗಳ ಮಧ್ಯೆ ಸಂದಿ ಬಿಡುವಂಥದ್ದು, ರೂಟ್ ಕೆನಾಲು ತೋರಿಸ್ತಿರಲ್ಲ ಅಂಥವೆಲ್ಲ ಜಲರಾಶಿಗಳಲ್ಲೇ ಬರುತ್ತೆ. ಆ ಕೇತು ಹಲ್ಲು ನೋವಿಗೆ ರವಿ ಮತ್ತು ಶನಿಗಳು ಜೊತೆ ಕೂಡಿದ್ರೂ ಆಗುತ್ತೆ. ರವಿ ಪವರ್ ಕೊಟ್ಟರು ಆ ಶಕ್ತಿ ಇಲ್ಲದೆ ಇರುತ್ತೆ. ಅಥವಾ ಲಗ್ನದಿಂದ 6ನೇ ಅಧಿಪತಿ, 6ನೇ ಮನೆ, ಇದರಲ್ಲಿ ಕೂಡ ಗ್ರಹಗಳಿದ್ರ ಅಂದರೆ ಆ ಹಲ್ಲು ನೋವಿಗೆ ಕಾರಣಕರ್ತರಾಗಿ. ಹಲ್ಲು ನೋವಿಗೆ ಧನಸ್ಸು ಮತ್ತು ಮೇಷರಾಶಿಯಲ್ಲಿ ವೃಷಭ ರಾಶಿಗಳು ಅಶುಭ ಸಂಪರ್ಕದಲ್ಲಿದ್ದರೆ, ಆ ರಾಶಿಯ ಅಧಿಪತಿಗಳು ಅಶುಭ ಸಂಪರ್ಕದಲ್ಲಿ ಅಂದರೆ ಶುಕ್ರನ ಜೊತೆ ಇದ್ದರೆ ಅಥವಾ ಶನಿ ಜೊತೆ ಇದ್ದರೆ, ಇಂಥ ಕಡೆ ಇದ್ದರೆ ಅವ್ರಿಗೂ ವಿಕೃತ ಹಲ್ಲುಗಳು ಬೀಳುತ್ತೆ. ವಿಕೃತ ಅಂದರೆ ಒಂಥರ ಹಲ್ಲು ಮೇಲೆ ಹಬ್ಬದಿರೋದು, ಉಬ್ಬಲ್ಲಿರೋದು, ಇಂಥದ್ದು ಅನೇಕ ಹಲ್ಲಿನ ತೊಂದರೆಗಳು, ಒಸಡುಗಳಲ್ಲಿ ಹಲ್ಲುಗಳು ತೊಂದರೆ ಇರೋದು ಇಂಥದ್ದಿಲ್ಲ. ಮೀನ ಲಗ್ನಲ್ಲಿ ಉಬ್ಬಲ್ಲು ಆವಾಗಲೇ ಹೇಳಿದಾಗೆ ಇಂಥದ್ದಿಲ್ಲ. ಇದಲ್ಲದೆ ಹಲ್ಲುಗಳು ನೋವಿಗೆ ಸಂಯೋಜನ